ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವಿ ಫ್ರಮ್ allinoneadvaith ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ನೋಡೋಣ. ನಮಸ್ಕಾರ. ಕಾಳುಮೆಣಸು 2 ಚಮಚ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಿಗೆ 2 ಲೋಟ ನೀರು ಹಾಕಿಬಿಟ್ಟು 1 ಕಪ್ ಅವರೆಕಾಳನ್ನು ಹಾಕಿ 2 ವಿಷಲನ್ನು ಕೂಗಿಸ್ಕೊಳ್ಳಿ. ಈ ಕಡೆ ಬಾಣಲೆಗೆ 1 ಪಾವು ರವೆ ಹಾಕಿ ಚೆನ್ನಾಗಿ ಅದು ಗಮ್ಮನ್ನುವರೆಗೆ ಮತ್ತು ಕೆಂಪು ಬಣ್ಣ ಬರೋ ಹಾಗೆ ಆ ಅಕ್ಕಿ ರವೆನ ಹುರ್ಕೊಳ್ಳಿ. ಮತ್ತು ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಚಮಚ ಸಾಸಿವೆ ಹಾಕಿ, 1 ಚಮಚ ಜೀರಿಗೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಆ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಕಾಳುಮೆಣಸು ಜೀರಿಗೆನ ಕುಟ್ಟಿಟ್ಕೊಂಡಿರ್ತೀವಲ್ಲ ಆ ಪುಡಿನೂ ಸಹಿತ ಈ ಎಣ್ಣೆ ಒಗ್ಗರಣೆಗೆ ಹಾಕಬೇಕು. ಆಮೇಲೆ ನಾವು ಒಂದು ಪಾವು ಅಕ್ಕಿ ತರಿಗೆ 2.5 ಪಾವು ನೀರು ಹಾಕಬೇಕು. ಆಮೇಲೆ ಅವರೆಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ಕಡೆ, ಅದನ್ನು ಇದಕ್ಕೆ ಹಾಕಬೇಕು. ನೀರನ್ನು ಅವರೆಕಾಳು ಬೇಯಿಸಿದ ನೀರನ್ನು ಚೆಲ್ಲೋದು ಬೇಡ. ಆಮೇಲೆ ರುಚಿಗೆ ಎಷ್ಟು ತಕ್ಕನಂತೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಒಬ್ಬೊಬ್ರಿಗೆ ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀರು ಚೆನ್ನಾಗಿ ಕುದ್ದಾದ ಮೇಲೆ ರವೆನ ಹಾಕಿ ಗಂಟಾಗ್ಬಿಡುತ್ತೆ. ಅದರಿಂದ ನಿಧಾನಕ್ಕೆ ರವೆ ಹಾಕ್ಕೊಂಡು ತೊಳಸ್ಬೇಕು. ಕೈ ಬಿಡಬೇಡಿ. ಕೈ ಬಿಟ್ರಿ ಅಂದರೆ ಅಕ್ಕಿ ರವೆ ಆಗಿರೋದ್ರಿಂದ ಗಂಟಾಗುತ್ತೆ. ಅದರಿಂದ ನೀಟಾಗಿ ತೊಳಸಿ. ಆಮೇಲೆ 10 ನಿಮಿಷ ಮುಚ್ಚಿಟ್ಟು ಸಣ್ಣ ಉರಿಲಿ ಬೇಯಿಸಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು. ನೀವು ಕೊಬ್ಬರಿ ತುರಿ ಹಾಕಿದ್ರೆ ಅಂಥ ರುಚಿ ಬರಲ್ಲ. ಹಸಿ ತೆಂಗಿನಕಾಯಿ ತುರಿ ಹಾಕಿ ಬೇಕಾದವರು ನಿಂಬೆಹಣ್ಣು ಹಿಂಡ್ಕೊಳ್ಬೋದು. ಅದು ತುಂಬಾ ರುಚಿ ಇರುತ್ತೆ. ಒಬ್ಬೊಬ್ರಿಗೆ ನಿಂಬೆಹಣ್ಣು ಇಷ್ಟ ಆಗಲ್ಲ, ಆದರೂ ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ ಅಂದ್ಬಿಟ್ಟು ಅವರೆಕಾಳದೆ ಇದು ವಾಸನೆ ಚೆನ್ನಾಗಿರುತ್ತೆ ಅಂತ ಒಬ್ಬೊಬ್ಬರು ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ. ನಿಂಬೆಹಣ್ಣು ಹಾಕ್ಕೊಳ್ಳಿ. ಈಗ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಿಮಗಿಷ್ಟ ಆದರೆ ಈ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.